ನ್ಯಾಷನಲ್ ಸಲ್ಯೂಟ್. ಆರಕ್ಷಕ ಸಿಬ್ಬಂದಿಗಳಿಗೆ ನೇತಾರರಾದಂಥ ಬಸವರಾಜ್ ಸರ್ ASI ಅವರಿಂದ ಪಥಸಂಚಲನ ನೆರವೇರ್ತೇನೆ. ಕಂಪ್ಲಿಯ ಹೋಮ್ ಗಾರ್ಡ್ಸ್ ಆದಂತಹ ಅವರ ತಂಡದ ನಾಯಕ ಶ್ರೀ ಹೊನ್ನೂರು ವಲಿ ಸರ್ ಅವರಿಂದ ಪಥಸಂಚಲನ. ವಿಜಯನಗರ ಶಾಲೆ ಸ್ಕೌಟ್ಸ್ ಗೋಪಿ ಕೃಷ್ಣ ಇವರ ನೇತೃತ್ವದಲ್ಲಿ ಪಥಸಂಚಲನ. ವಿಜಯನಗರ ಶಾಲೆಯ ಗೈಡ್ಸ್ ತಂಡ ಸ್ವಪ್ನ ಇವರಿಂದ ಧ್ವಜವಂದನಾ ಕಾರ್ಯಕ್ರಮ. ವಾಸವಿ ಶಾಲೆ ಸಂಜನಾ ಇವರಿಂದ ಧ್ವಜವಂದನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 4th ವಾರ್ಡ್ ಕಂಪ್ಲಿ ಸೋನಿಯಾ ಬೇಗಂ. ಭುವನೇಶ್ವರಿ ಶಾಲೆಯ ಕುಮಾರ ಅಭಿಷೇಕ್ ಇವರ ನೇತೃತ್ವದಲ್ಲಿ ಧ್ವಜವಂದನೆ ಕಾರ್ಯಕ್ರಮ. ಚೇತನ ಶಾಲೆಯ ಕುಮಾರ ನಾಗರಾಜ್. ಶಫೇಚಂದ್ ಬಾಯ್ಸ್ ಹೈಸ್ಕೂಲ್ ಶ್ರೀ ಮಣಿಕಂಠ. ಜಡೆಮ ಜಿ ಮನೋಜ್ ನೇತೃತ್ವದಲ್ಲಿ ಧ್ವಜವಂದನೆ. PSV ಶಾಲೆಯ ವಿವೇಕ್. ಗರ್ಲ್ಸ್ ಹೈಸ್ಕೂಲ್ ರಂಜಿತಾ ಇವರ ನೇತೃತ್ವದಲ್ಲಿ ಧ್ವಜವಂದನೆ. ಗರ್ಲ್ಸ್ PU ಕಾಲೇಜ್ ಪ್ರಿಯಾಂಕಾ ಕುಮಾರಿ ಪ್ರಿಯಾಂಕಾ ಅವರ ನೇತೃತ್ವದಲ್ಲಿ ಅವರ ತಂಡದಿಂದ ಧ್ವಜವಂದನೆ. ವಿದ್ಯಾಸಾಗರ SR ಮಣಿ ಶ್ರೀಕಾಂತ್. ನೆಕ್ಸ್ಟ್ ಕಲ್ಮಠ ಶಾಲೆಯ ಮಣಿಕಂಠ.
ಬಾಯ್ಸ್ PU ಕಾಲೇಜ್ ಸಿ ಅಂಜನಿ ನಿವೇದಿತಾ ಖಾದರ್ ಬಾಷಾ. SPDH ಗರ್ಲ್ಸ್ ಹೈಸ್ಕೂಲ್ ಆದರ್ಶಿನಿ. SVN ಶಾಲೆಯ ಜಶ್ವಂತ್ ರೆಡ್ಡಿ. ರೈಟ್ವೇ ಶಾಲೆಯ ವಿನಯ್. ರೈನ್ಬೋ ಸ್ಕೂಲ್ P. ಭವ್ಯ ರೆಡ್ಡಿ ಇವರ ನೇತೃತ್ವದಲ್ಲಿ ಧ್ವಜವಂದನೆ. ಸಾಹಿತಿ ವಿದ್ಯಾಲಯ ಕುಮಾರ ಅರ್ಜುನ್ ಇವರ ನೇತೃತ್ವದಲ್ಲಿ ಧ್ವಜವಂದನೆ. ಮೊರಾರ್ಜಿ ದೇಸಾಯಿ ಬಾಯ್ಸ್, ಮೊರಾರ್ಜಿ ದೇಸಾಯಿ ಮತ್ತು ಕ್ವೀನ್ ಮೇರಿ ಶಾಲೆಯ ವಿದ್ಯಾರ್ಥಿಗಳಿಂದ ಪಥಸಂಚಲನ ನೆರವೇರಿದೆ. ಅಚ್ಚುಕಟ್ಟಾಗಿ ಈ ಒಂದು ಧ್ವಜವಂದನೆ ಪೆರೇಡ್ನಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಕೋರುತ್ತಾ ಶುಭಾಶಯಗಳು. ಇಂದು ನಮಗೆಲ್ಲ ಸಂತಸದ ದಿನ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಹುತಾತ್ಮರಿಗೆ ಮತ್ತು ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸಲು ಸ್ವತಂತ್ರ ಭಾರತದಲ್ಲಿ ನಡೆದು ಬಂದ ದಾರಿಯನ್ನು ಹಾಗೂ ಅದರ ಏಳು ಬೀಳುಗಳನ್ನು ಸ್ಮರಿಸುವ ದಿನ. ಭಾರತೆಯು ಬ್ರಿಟಿಷರ ಬಂಧನದಿಂದ ಬಿಡುಗಡೆಗೊಂಡು ಸ್ವತಂತ್ರವನ್ನು ಪಡೆದಂಥ ಭವ್ಯ ದಿನವಿದು. ಅಂದು ಹಳ್ಳಿಯಿಂದ ದಿಲ್ಲಿಯ ತನಕ ಹರ್ಷಧಾರೆ, ಎಲ್ಲೆಲ್ಲೂ ತ್ರಿವರ್ಣ ಧ್ವಜಗಳ ಹಾರಾಟದ ಸಂಭ್ರಮ. ತ್ಯಾಗಜೀವಿ ದೇಶಭಕ್ತರ ಹೃದಯ ಭೂಮಿಯಲ್ಲಿ ಅರಳಿದ ಶಾಂತಿ ಪುಷ್ಪವೇ ಈ ಸ್ವಾತಂತ್ರ್ಯ. ಬ್ರಿಟಿಷರ ಆಳ್ವಿಕೆಯಲ್ಲಿ ನೂರಾರು ವರ್ಷಗಳು ದಾಸ್ಯದಲ್ಲಿದ್ದ ನಮ್ಮ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಗಳಿಸಿತು. ಅಸಂಖ್ಯಾತ ಜನ ದೇಶಪ್ರೇಮಿಗಳು, ಹೋರಾಟಗಾರರು, ಮಹಾನ್ ನಾಯಕರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ನೀಡಿದ್ದಾರೆ. ಮಹಾನ್ ಹೋರಾಟಗಾರರಂತೆ ಸಮಾಜದ ಎಲ್ಲ ವರ್ಗದ ಜನಸಾಮಾನ್ಯರು, ಮಹಿಳೆಯರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಶ್ರಮಿಸಿದ್ದಾರೆ. ಅವರೆಲ್ಲರ ತ್ಯಾಗ ಮತ್ತು ಬಲಿದಾನಗಳಿಂದ ಪಡೆದ ಸ್ವಾತಂತ್ರ್ಯಕ್ಕೆ ನಾವೆಲ್ಲರೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನಮ್ಮ ಸ್ವಾತಂತ್ರ್ಯ ಹೋರಾಟವು ಸರ್ವ ಸಮಾನತೆ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಸಾಮ್ರಾಜ್ಯಶಾಹಿ ಹಾಗೂ ದಾಸ್ಯದ ವಿರುದ್ಧ ನಡೆದ ಒಂದು ದೀರ್ಘಕಾಲದ ಸೈದ್ಧಾಂತಿಕ ಹೋರಾಟವಾಗಿದೆ. ಸ್ವಾತಂತ್ರ್ಯ ಗಳಿಸುವುದರ ಜೊತೆಗೆ ಹೋರಾಟಗಾರರು ದೂರದೃಷ್ಟಿಯ ಮಹೋನ್ನತ ಕನಸುಗಳನ್ನು ಕಟ್ಟಿಕೊಂಡಿದ್ರು. ಆ ಕನಸುಗಳ ಹಿನ್ನೆಲೆಯಲ್ಲಿ ಭಾರತವನ್ನು ಒಂದು ಸುಂದರ, ಸುಭದ್ರ ಹಾಗೂ ಶಾಂತಿಯುತ ರಾಷ್ಟ್ರವನ್ನಾಗಿ ರೂಪಿಸುವ ದೂರದೃಷ್ಟಿಯ ಆಶಯವನ್ನು ಗಾಂಧೀಜಿ ಸೇರಿದಂತೆ ಅಂದಿನ ನಾಯಕರು ಹೊಂದಿದ್ದರು. ಬ್ರಿಟಿಷರ ಆಡಳಿತದಿಂದ ಭಾರತ ಸ್ವಾತಂತ್ರ್ಯ ಪಡೆಯುವಲ್ಲಿ ಮಹಾತ್ಮ ಗಾಂಧಿ ಮುಖ್ಯ ಪಾತ್ರ ವಹಿಸಿದ್ದರು. ಪರದೇಶದ ಆಡಳಿತಕ್ಕೆ ಒಳಗಾಗಿದ್ದ ಇತರ ದೇಶಗಳಲ್ಲಿಯೂ ಸ್ವಾತಂತ್ರ್ಯ ಚಳವಳಿಗೆ ಸ್ಫೂರ್ತಿಯನ್ನು ತಂದಿದ್ದರು. ಇಂತಹ ನಾಯಕನ ಕನಸು ನನಸು ಮಾಡಬೇಕಾದ ಜವಾಬ್ದಾರಿ ಇಂದು ನಮ್ಮೆಲ್ಲರ ಮೇಲಿದೆ. ಕಳೆದ 7 ದಶಕಗಳಲ್ಲಿ ನಮ್ಮ ದೇಶದಲ್ಲಿ ಗಣನೀಯ ಸಾಧನೆ ಆಗಿದೆ. ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ, ವಸತಿ, ಉದ್ಯೋಗಾವಕಾಶಗಳು, ಕುಡಿಯುವ ನೀರಿನ ಪೂರೈಕೆ ಮತ್ತು ಸಾಮಾಜಿಕ ನ್ಯಾಯದಡಿ ವಿಶಿಷ್ಟ ರೀತಿಯ ಗಮನಾರ್ಹ ಸಾಧನೆಗಳನ್ನು ನಾವು ಮಾಡಿದ್ದೇವೆ. ಪ್ರಜಾತಂತ್ರ ವ್ಯವಸ್ಥೆಯನ್ನು ಬಲಪಡಿಸಲು ಹಳ್ಳಿಯಿಂದ ದಿಲ್ಲಿಯವರೆಗೂ ಅಧಿಕಾರ ವಿಕೇಂದ್ರೀಕರಣಗೊಳಿಸಿ ಜನರ ಕೈಯಲ್ಲಿ ಅಧಿಕಾರವನ್ನು ನೀಡಲಾಗಿದೆ. ಸಾರಿಗೆ ಸಂಚಾರ, ನಾಗರೀಕರಣ, ಸಮೂಹ ಮಾಧ್ಯಮ ವ್ಯಾಪಕವಾಗಿ ಬೆಳೆದು ಈ ಶ್ರೀಸಾಮಾನ್ಯರ ಅಭಿವೃದ್ಧಿಗೆ ದನಿಯಾಗುವ ಮೂಲಕ ದೇಶದ ಪ್ರಗತಿಗೆ ಬಲ ನೀಡಿದೆ. ದೇಶವನ್ನು ಹಗಲಿರುಳು ಕಾಯುತ್ತಿರುವ ಸೈನ್ಯದ ಕಾರ್ಯದಕ್ಷತೆ, ಶ್ರಮಜೀವಿಗಳ ದುಡಿಮೆ, ಸಹನೆ ಹಾಗೂ ವಿಜ್ಞಾನಿಗಳ ದೂರದೃಷ್ಟಿ ವಿಶಿಷ್ಟ ಮಟ್ಟದಲ್ಲಿ ಮುಂದುವರೆದು ದೇಶದ ಪ್ರಗತಿಗೆ ಪೂರಕವಾಗಿದೆ. ಸ್ವಾತಂತ್ರ್ಯ ಪೂರ್ವದ ಭಾರತದ ಸ್ಥಿತಿ ಹಾಗೂ ಇಂದಿನ ಪರಿಸ್ಥಿತಿಯನ್ನು ಹೋಲಿಸಿದರೆ ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸುವ ಕಥೆ ಎಂದು ಹೇಳಬಹುದು. ನಮ್ಮ ದೇಶದ ಸ್ವಾತಂತ್ರ್ಯ ಕೇವಲ ರಾಜಕೀಯ ಸ್ವಾತಂತ್ರ್ಯವಲ್ಲ, ಇದು ನಮ್ಮ ದೇಶದ ಜನತೆಗೆ ಬಗೆ ಬಗೆಯ ಹಕ್ಕುಗಳನ್ನು ನೀಡುವ ಹಕ್ಕುಗಳ ಸ್ವಾತಂತ್ರ್ಯವೂ ಕೂಡ ಆಗಿದೆ. ಅಂದಿನ ದಿನ ನಮ್ಮ ದೇಶದ ಸ್ವಾತಂತ್ರ್ಯ ಧೈರ್ಯ, ಬುದ್ಧಿಮತ್ತೆ ಮತ್ತು ನಮ್ಮ ಕಠಿಣ ಹೋರಾಟದ ಒಂದು ಪ್ರಮುಖ ಫಲವಾಗಿದೆ. ನಾವು ಅದನ್ನು ಮುಂದುವರಿಸಿ ನಮ್ಮ ದೇಶದ ಬಗ್ಗೆ ನಮ್ಮ ಕರ್ತವ್ಯವನ್ನು ಅರಿತು ಎಲ್ಲರ ನಡುವೆ ಸಹಭಾಗಿತ್ವವನ್ನು ಹೆಚ್ಚಿಸಿ ಭಾರತದ ಭವಿಷ್ಯವನ್ನು ಬೆಳಗಬೇಕಾಗಿದೆ. ಆದರೆ ನಾವು ಸಾಧಿಸಿದಷ್ಟೇ ಇನ್ನು ಮುಂದೆ ಸುಮಾರು ಸವಾಲುಗಳಿವೆ. ಬಡತನ ನಿರ್ಮೂಲನೆ, ಉದ್ಯೋಗ ತಗ್ಗಿಸುವುದು, ಪರಿಸರ ಸಂರಕ್ಷಣೆ, ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಬಲ ನೀಡುವುದು ಇವೆಲ್ಲವೂ ನಮಗೆ ಪರಿಹಾರ ಕಂಡುಕೊಳ್ಳಬೇಕಿದೆ.
ಸ್ವಾತಂತ್ರ್ಯ ದಿನದಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವುದು ಮಾತ್ರವಲ್ಲ, ಅವರ ಕನಸಿನ ಭಾರತವನ್ನು ರೂಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಂದು ನಾವು 79ರ ಸ್ವಾತಂತ್ರ್ಯವನ್ನು ಆಚರಿಸುತ್ತಿದ್ದೇವೆ. 2047ರ ಒಳಗೆ ಸಂಪೂರ್ಣ ಸ್ವಾವಲಂಬಿ ವಿಕಸಿತ ಭಾರತ ನಿರ್ಮಿಸುವ ಗುರಿ ನಮ್ಮೆಲ್ಲರ ಹೃದಯದಲ್ಲಿ ಇರಲಿ ಎಂದು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದುಡಿ ಹೆಚ್ಚಾಗಿ ದುಡಿ, ಆ ನಿನ್ನ ದುಡಿಮೆಯಲ್ಲಿ ಕ್ರಮವಿರಲಿ, ನಿಯಮವಿರಲಿ, ಗುರಿ ಇರಲಿ, ವಿವೇಚನೆ ಇರಲಿ, ದಕ್ಷತೆ ಇರಲಿ ಎನ್ನುವ ಸರ್ ಎಂ ವಿಶ್ವೇಶ್ವರಯ್ಯ ಅವರ ವಾಣಿಯಂತೆ ನಾವು ದೇಶಕ್ಕಾಗಿ ದುಡಿಯೋಣ. ನಮ್ಮ ದೇಶವನ್ನು ಬಾನೆತ್ತರಕ್ಕೆ ಜಗದಗಲ ವಿಸ್ತರಿಸಿ ನಮ್ಮ